ಒಂದು ಸಣ್ಣ ಹಳ್ಳಿಯಲ್ಲಿ ರಂಗಪ್ಪ ಎಂಬ ಒಬ್ಬ ಪರಿಶ್ರಮಿ ಕೃಷಿಕ ವಾಸಿಸುತ್ತಿದ್ದನು. ಬೆಳಿಗ್ಗೆ ಸೂರ್ಯೋದಯವಾಗುವ ಮುಂಚೆಯೇ ಎದ್ದು ತನ್ನ ಎತ್ತುಗಳೊಂದಿಗೆ ಹೊಲಕ್ಕೆ ತೆರಳಿ ಶ್ರಮಿಸುತ್ತಿದ್ದನು. ಮಳೆ ಬರದ ಕಾರಣದಿಂದ ಅವನ ಬೆಳೆ ಒಣಗಲು ಆರಂಭಿಸಿದೆ. ಹಳ್ಳಿಯ ಎಲ್ಲರೂ ಚಿಂತೆಯಲ್ಲಿ ಮುಳುಗಿದ್ದರು. ಆದರೆ ರಂಗಪ್ಪ ಹೋರಾಟ ಬಿಟ್ಟುಬಿಟ್ಟವನಲ್ಲ. ಅವನು ಹಳ್ಳಿಯಲ್ಲಿರುವ ಸಣ್ಣ ಕೆರೆಯನ್ನು ಸ್ವಚ್ಛಗೊಳಿಸಿ ಕೆಲವು ಕಾಲುವೆಗಳು ತೆಗೆಯುವ ಮೂಲಕ ಹೊಲಕ್ಕೆ ನೀರು ಹರಿಸುವ ವ್ಯವಸ್ಥೆ ಮಾಡಬೇಕೆಂದು ತೀರ್ಮಾನಿಸಿದನು. ಹಳ್ಳಿಯ ಮಕ್ಕಳು, ಯುವಕರು, ಮಹಿಳೆಯರು ಎಲ್ಲರೂ ಸೇರಿ ರಂಗಪ್ಪನಿಗೆ ಸಹಾಯ ಮಾಡಿದರು. ಕೆಲವೇ ದಿನಗಳಲ್ಲಿ ಕಾಲುವೆ ಸಿದ್ಧವಾಯಿತು ಮತ್ತು ನೀರು ಹೊಲಕ್ಕೆ ಹರಿದು ಬಂತು. ಬೆಳೆ ಮತ್ತೆ ಹಸುರಾಗಿ ಅರಳಿತು. ಕೆಲವು ತಿಂಗಳುಗಳಲ್ಲಿ ರಂಗಪ್ಪನ ಹೊಲ ಬಂಗಾರದಂತೆ ಹೊಳೆಯಿತು. ಎಲ್ಲರೂ ಅವನ ಶ್ರಮದ ಫಲವನ್ನು ನೋಡಿ ಸಂತೋಷಪಟ್ಟರು. ಬೆಳೆ ಕಟಾವು ದಿನದಂದು ಹಳ್ಳಿಯಲ್ಲೇ ಹಬ್ಬದಂತೆ ಸಂಭ್ರಮವಾಯಿತು. ರಂಗಪ್ಪ ಎಲ್ಲರನ್ನೂ ಆಹ್ವಾನಿಸಿ, ನಮ್ಮ ಹಳ್ಳಿಯ ಏಕತೆ, ಸಹಕಾರ ಮತ್ತು ನಂಬಿಕೆಯೇ ಈ ಬೆಳೆಯ ಕಾರಣ ಎಂದು ಕೃತಜ್ಞತಾಪೂರ್ವಕವಾಗಿ ಹೇಳಿದರು.